Hello dear students. Atomic model ಅನ್ನು first ಯಾರು explain ಮಾಡ್ತಾರೆ? J.J. Thomson after Rutherford. Okay. These two members also having some demerits. Okay. After some time, Bohr's model of atom is there. Bohr's ಏನ್ ಮಾಡ್ತಾರೆ ಅಂದ್ರೆ atomic spectra ತಗೊಂತಾರೆ. Atomic spectra ಅಥವಾ interaction of radiation with matter. ಮ್ಯಾಟರ್ ಹೆಂಗ್ ಪ್ರೊಡ್ಯೂಸ್ ಆಗಿದೆ, ಆಟಮ್ಗಳೆಲ್ಲ ಜಾಯಿನ್ ಆಗಿದೆ, ಟೋಟಲಿ ಮ್ಯಾಟರ್ ಫಾರ್ಮೇಶನ್ ಆಗಿದೆ. ಓಕೆ, ಆ ಮ್ಯಾಟರ್ ಗೆ ನಾವು ಏನ್ ಪಾಸ್ ಮಾಡ್ತಾ ಇದೀನಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಇಂಟರಾಕ್ಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ವಿತ್ ಮ್ಯಾಟರ್. ಆಗ ಇದರ ಸ್ಟ್ರಕ್ಚರ್ ಅನ್ನ ಈಸಿಯಾಗಿ ನಾವು ಸ್ಟಡಿ ಮಾಡಬಹುದು ಅನ್ನೋ ಐಡಿಯಾನ ಹಾಕೊಳ್ತಾರೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಟು ಡೆವಲಪ್ಮೆಂಟ್ಸ್ ಪ್ಲೇಡ್ ಮೇಜರ್ ರೋಲ್ ಇನ್ ದಿ ಫಾರ್ಮೇಶನ್ ಆಫ್ ಬೋರ್ಸ್ ಮಾಡೆಲ್ ಆಫ್ ಆಟಮ್. ಬೋರ್ಸ್ ಮಾಡೆಲ್ ಆಫ್ ಆಟಮ್ ಬರಲಿಕ್ಕೆ ಟೂ ಮೇಜರ್ ರೋಲ್ ಇದೆ. ಯಾವುದು? ಫಸ್ಟ್ ಒನ್, ಡ್ಯುಯಲ್ ಕ್ಯಾರೆಕ್ಟರ್ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಹ್ಯಾವಿಂಗ್ ಡ್ಯುಯಲ್ ಕ್ಯಾರೆಕ್ಟರ್. ಒನ್ ಈಸ್ ಪಾರ್ಟಿಕಲ್ ನೇಚರ್, ಅನದರ್ ಒನ್ ಈಸ್ ವೇವ್ ಲೈಕ್ ನೇಚರ್. ನೋಡಿ, ಡ್ಯುಯಲ್ ಕ್ಯಾರೆಕ್ಟರ್, ಡ್ಯುಯಲ್ ಟೂ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ವೇವ್ ಲೈಕ್ ಪ್ರಾಪರ್ಟೀಸ್ ಅಂಡ್ particle like properties. Okay, next, second one, atomic spectra explained only by assuming quantized electronic energy levels in atoms. ಏನಾದ್ರು ಆಟಮ್ ಇದಾವೆ ಅಂತ, ಒಂದು ಆಟಮ್ ಇದೆ ಅನ್ಕೊಳ್ಳಿ, ಆಟಮ್ ಅಲ್ಲಿ ಸುಮಾರು ಆರ್ಬಿಟ್ಸ್ ಬರ್ತವೆ. n equal to 1, n equal to 2, n equal to 3. ಇದು ಲೋಯರ್ ಎನರ್ಜಿ ಆರ್ಬಿಟ್, ಹೈಯರ್ ಎನರ್ಜಿ, ನೆಕ್ಸ್ಟ್ ಹೈಯರ್ ಎನರ್ಜಿ, ನೆಕ್ಸ್ಟ್ ಹೈಯರ್ ಎನರ್ಜಿ ಆರ್ಬಿಟ್, ಈ ತರ. ದೀಸ್ ಆರ್ ಎನರ್ಜಿ ಆರ್ಬಿಟ್ ಫೈಂಡ್ ಔಟ್ ಬೈ ಟೇಕಿಂಗ್ ಸ್ಪೆಕ್ಟ್ರಾ ಆಫ್ ಆನ್ ಆಟಮ್. ಓಕೆ, ಈಸಿಲಿ. ದಟ್ಸ್ ವೈ ಹಿ ಟೇಕಿಂಗ್ ದೀಸ್ ಟು ಮೇಜರ್ ರೋಲ್ ಟು ಫಾರ್ಮೇಶನ್ ಆಫ್ ಎ ಬೋರ್ಸ್ ಮಾಡೆಲ್ ಆಫ್ ಆನ್ ಆಟಮ್. ಓಕೆ, ಈಗ ಒಂದು ಆಟಮ್ ತಗೊಂಡಾಗ ಅವ್ರು ಪ್ಲಾನ್ ಹಾಕೊಂಡ್ರು, ಈಗ ಮ್ಯಾಟರ್ ಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಬಿಟ್ಟಾಗ ಅದ್ರ ಸ್ಟ್ರಕ್ಚರ್ ಅನ್ನ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡಬಹುದಲ್ವಾ ಅಂತ ಪ್ಲಾನ್ ಹಾಕೊಂಡ್ರು. ಆ ಪ್ಲಾನ್ ಇಂದನೇ, ಅಂದ್ರೆ ದೀಸ್ ಟೂ ಮೇಜರ್ ರೋಲ್ಸ್ ಮೇಡ್ ದಿ ಬೋರ್ಸ್ ಮಾಡೆಲ್ ಆಫ್ ಆನ್ ಆಟಮ್. ಹೇಗೆ ಹೇಳ್ತೀರಾ? ಈ ಎಕ್ಸಾಂಪಲ್ ನೋಡಿ, ಬೋನ್ ಫ್ರಾಕ್ಚರ್ ಆಗಿದೆ. ಈಗ ಎಕ್ಸ್ರೇ ನೀವೇನ್ ಮಾಡ್ತೀರಾ? ಎಲ್ಲಿ ಫ್ರಾಕ್ಚರ್ ಆಗಿದೆಯೋ, ಪೇನ್ ಇದೆಯೋ ಅಲ್ಲಿಗೆ ಏನ್ ಮಾಡ್ತಾರೆ, ಎಕ್ಸ್ರೇ ಬಿಡ್ತಾರೆ. ಅನ್ಕೊಳ್ಳಿ, ಎಕ್ಸ್ರೇ ತಗೊಳ್ತಾರೆ. ಎಕ್ಸ್ರೇ ನಲ್ಲಿ ನೋಡಿದಾಗ ಅಲ್ಲಿ ಎಲ್ಲಿ ಬೋನ್ ಫ್ರಾಕ್ಚರ್ ಆಗಿದೆ ಅನ್ನೋದನ್ನ ಅದನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತಾರೆ ಅಲ್ವಾ. ಅದೇ ರೀತಿ ಮ್ಯಾಟರ್ ಅಲ್ಲಿ ಹೆಂಗ್ ಪ್ರೊಡ್ಯೂಸ್ ಆಗಿದೆ, ಆಟಮ್ಗಳು ಜಾಯಿನ್ ಆಗಿ ಮ್ಯಾಟರ್ ಫಾರ್ಮ್ ಆಗಿದೆ. ಆ ಮ್ಯಾಟರ್ ಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಪಾಸ್ ಮಾಡಿದ್ರೆ ಅದರ ಪಿಕ್ಚರ್ ನಮಗೆ ಸಿಗುತ್ತೆ. ಆ ಪಿಕ್ಚರ್ ಅನ್ನ ಇಟ್ಕೊಂಡು ಅದರಲ್ಲಿ ಯಾವ ರೀತಿ ಅರೇಂಜ್ ಆಗಿದೆ ಆಟಮ್ ಅಲ್ಲಿ, ಯಾವ ರೀತಿ ಎಲೆಕ್ಟ್ರಾನ್ಸ್ ಇದಾಗ್ತಾ ಇದೆ, ಅದೆಲ್ಲ ಕೂಡ ನೀಟಾಗಿ ಸ್ಟಡಿ ಮಾಡ್ತಾ ಹೋಗ್ತಾರೆ. ದೀಸ್ ಆರ್ ದಿ ಟೂ ಮೇಜರ್ ರೋಲ್ಸ್ ಟು ಫಾರ್ಮೇಶನ್ ಆಫ್ ಬೋರ್ಸ್ ಮಾಡೆಲ್ ಆಫ್ ಆನ್ ಆಟಮ್. ಇಷ್ಟೊತ್ತು ನಾವು ಯಾವ ಸ್ಟಡಿ ಮಾಡಿದ್ವಿ? ಥಾಮ್ಸನ್ ಮಾಡೆಲ್. ಅದಾದ ನಂತರ ರುದರ್ಫೋರ್ಡ್ ಮಾಡೆಲ್ ಸ್ಟಡಿ ಮಾಡಿದ್ವಿ, ಎರಡು ಫೇಲ್ಯೂರ್ ಆಯ್ತು. ನೆಕ್ಸ್ಟ್ ಯಾರು ಬರ್ತಾರೆ? ಬೋರ್ಸ್ ಬರ್ತಾರೆ. ಬೋರ್ಸ್ ಮಾಡೆಲ್ ಆಫ್ ಆಟಮ್ ಬರ್ಲಿಕ್ಕೆ ಕಾರಣ ದೀಸ್ ಟು ರೀಸನ್. ಓಕೆ, ದೀಸ್ ಟು ಮೇಜರ್ ರೋಲ್. ಇನ್ನು ಡೀಟೇಲ್ ಆಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ ನೋಡಿ, ಆಟಮ್ಸ್ ಎಲ್ಲ ಏನಾಗ್ತಾ ಇದೆ ರೀ, ಜಾಯಿನ್ ಆಗ್ತಾ ಇದೆಯಾ? ಜಾಯಿನ್ ಆಗಿ ಏನ್ ಫಾರ್ಮೇಶನ್ ಆಗ್ತಾ ಇದೆ? ಮ್ಯಾಟರ್ ಫಾರ್ಮೇಶನ್ ಆಗಿದೆ. ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನ ಪಾಸ್ ಮಾಡ್ತೀವಿ ಈ ಮ್ಯಾಟರ್ ಮುಖಾಂತರ. ಪಾಸ್ ಮಾಡಿದಾಗ ನೆಕ್ಸ್ಟ್ ಒಂದು ಪಿಕ್ಚರ್, ಫೈನಲ್ ಒಂದು ಪಿಕ್ಚರ್ ಸಿಗುತ್ತೆ. ಈ ಮ್ಯಾಟರ್ದು ಫೈನಲ್ ಪಿಕ್ಚರ್ ಸಿಗುತ್ತೆ. ಈ ಪಿಕ್ಚರ್ ಒಳಗಡೆ ಯಾವ ರೀತಿ ಆಟಮ್ ಅಲ್ಲಿ ಆರ್ಬಿಟ್ ಅರೇಂಜ್ ಆಗಿದೆ, ಕ್ವಾಂಟೈಸ್ಡ್ ಲೆವೆಲ್ಸ್ ಯಾವ ರೀತಿ ಅರೇಂಜ್ ಆಗಿದೆ ಅನ್ನೋದನ್ನ ಸ್ಟಡಿ ಮಾಡ್ತಾರೆ. ಓಕೆ, ಸರ್ ಇಷ್ಟೊತ್ತು ನೀವು ಹೇಳ್ತಾ ಇದ್ರಿ ಯಾವ್ದೋ ಒಂದು ಮ್ಯಾಟರ್ ಇದೆ, ಆ ಮ್ಯಾಟರಿಗೆ ಬೋರ್ಸ್ ಏನ್ ಮಾಡ್ತಾರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನ ಪಾಸ್ ಮಾಡ್ತಾರೆ. ಪಾಸ್ ಮಾಡಿದಾಗ ಅದ್ರ ಸ್ಪೆಕ್ಟ್ರಾ ತಗೊಳ್ತಾರೆ. ಆ ಸ್ಪೆಕ್ಟ್ರಾದಿಂದ ಆಟಮ್ ಹೇಗಿದೆ ಅಂತ ಸ್ಟಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಿ. ಹಾಗಾದ್ರೆ ವಾಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್? ವಿ ಡೋಂಟ್ ನೋ ಸರ್. ಓಕೆ, ಬನ್ನಿ. Electromagnetic radiation, it is a form of radiant energy which propagates through space in the form of waves which are
associated with electric and magnetic field. ಇನ್ನೊಂದ್ಸರಿ ನೋಡ್ಕೊಳ್ಳಿ. It is a form of radiant energy which propagates through space in the form of waves which are associated with electric and magnetic field. ಓಕೆ ನೋಡಿ, ಯಾವುದೋ ಒಂದು ಎನರ್ಜಿ ಇದೆ, ರೇಡಿಯಂಟ್ ಎನರ್ಜಿ. ದಟ್ ರೇಡಿಯಂಟ್ ಎನರ್ಜಿ ಇಟ್ ವಿಲ್ ಮೂವ್ಸ್ ಇನ್ ಎ ಸ್ಪೇಸ್ ಇನ್ ದಿ ಫಾರ್ಮ್ ಆಫ್ ವೇವ್ಸ್. ಇಟ್ಸ್ ಲೈಕ್ ಎ ಯಾವುದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಲ್ಲಿ ಸ್ಪೇಸ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ, ನೇಚರ್ ಅಲ್ಲಿ ಹೋಗ್ತಾ ಇದೆ, ಮೂವ್ ಆಗ್ತಾ ಇದೆ ಅಂದ್ರೆ ಇನ್ ದಿ ಫಾರ್ಮ್ ಆಫ್ ವೇವ್ಸ್ ಲೈಕ್. ಓಕೆ, ವೇವ್ ತರ ಮೂವ್ ಆಗ್ತಾ ಇರುತ್ತೆ. ಈ ತರ ವೇವ್ ಲೈಕ್ ಪ್ರೊಪಗೇಟ್ ಆಗ್ತಾ ಇರುತ್ತೆ. ದಿಸ್ in the form of wave under influence of electric and then magnetic field. Okay, ಯಾವ ತರ ಮೂವ್ ಆಗ್ತಾ ಇದೆ? Perpendicularly electric and then magnetic field. It moves in a space. Okay, that's why we indicate as an electromagnetic radiation. ನೋಡಿ ಇಲ್ಲಿ ವರ್ಡ್ ಇಂಡಿಕೇಟ್ ಮಾಡುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರೋ, ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್, and then radiation, electromagnetic radiation. ಅಂದ್ರೆ ಈ ರೇಡಿಯೇಷನ್ ಕೆಲಸ ಏನು? ರೇಡಿಯೇಷನ್ ಯಾವ ತರ ಮೂವ್ ಆಗ್ತಾ ಇರುತ್ತೆ ಅಥವಾ ಪ್ರೊಪಗೇಟ್ ಆಗ್ತಾ ಇರುತ್ತೆ ಸ್ಪೇಸ್ ಅಲ್ಲಿ ಇನ್ ದಿ ಫಾರ್ಮ್ ಆಫ್ ವೇವ್ಸ್. ಓಕೆ, ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಎಲೆಕ್ಟ್ರಿಕ್ ಅಂಡ್ ದೆನ್ ಮ್ಯಾಗ್ನೆಟಿಕ್ ಫೀಲ್ಡ್, ದಟ್ ವಿ ಕಾಲ್ಡ್ ಆಸ್ an electromagnetic radiation. ಡೆಫಿನೇಷನ್ ನೀಟಾಗಿ ನೋಡ್ಕೊಂಡಿರಿ. ಇಟ್ ಈಸ್ ಎ ಫಾರ್ಮ್ ಆಫ್ ರೇಡಿಯಂಟ್ ಎನರ್ಜಿ ವಿಚ್ ಪ್ರೊಪಗೇಟ್ಸ್ ಥ್ರೂ ಸ್ಪೇಸ್ ಇನ್ ದಿ ಫಾರ್ಮ್ ಆಫ್ ವೇವ್ಸ್ which are associated with electric and then magnetic field. Listen here, electromagnetic spectrum means the arrangement of different types of electromagnetic radiations in the order of increasing wavelengths or decreasing frequencies is known as electromagnetic spectrum. ಅಂದ್ರೆ ಏನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂದ್ರೆ ಒಂದೇ ರೇಡಿಯೇಷನ್ಸ್ ಅಲ್ಲ. ಮೈಕ್ರೋವೇವ್ ಇದೆ, ನೆಕ್ಸ್ಟ್ ವಿಸಿಬಲ್ ಇದೆ, ನೆಕ್ಸ್ಟ್ ಎಕ್ಸ್ರೇ, ಯುವಿ, ಓಕೆ, ನೆಕ್ಸ್ಟ್ ಇನ್ಫ್ರಾರೆಡ್. ದೀಸ್ ಆರ್ ಆಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಈ ರೇಡಿಯೇಷನ್ಸ್ ಅನ್ನ ಇನ್ಕ್ರೀಸಿಂಗ್ ವೇವ್ ಲೆಂತ್ ಅಥವಾ ಡಿಕ್ರೀಸಿಂಗ್ ಫ್ರೀಕ್ವೆನ್ಸಿನಲ್ಲಿ ಅರೇಂಜ್ ಮಾಡಿ ಪ್ಲೇಸ್ ಮಾಡೋದಕ್ಕೆ ನಾವು ಏನಂತ ಕರಿತೀವಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಇಂಡಿಕೇಟ್ ಮಾಡ್ತಾ ಇದೀವಿ. ಓಕೆ, ಅದನ್ನ ಹೇಳ್ತಕ್ಕಂಥದ್ದು ದ ಅರೇಂಜ್ಮೆಂಟ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇನ್ ದಿ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ವೇವ್ ಲೆಂತ್. ಇನ್ಕ್ರೀಸಿಂಗ್ ವೇವ್ ಲೆಂತ್ ಅಲ್ಲಾದ್ರೂ ಇರ್ತಾರೆ ಅಥವಾ ಡಿಕ್ರೀಸಿಂಗ್ ಫ್ರೀಕ್ವೆನ್ಸೀಸ್ ಈಸ್ ನೌನ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಡೆಫಿನೇಷನ್ ನೀಟಾಗಿ ನೋಡ್ಕೊಂಡಿರಿ. ಇದನ್ನ ಯಾವ ರೀತಿ ಅರೇಂಜ್ ಆಗಿದೆ ಇನ್ಕ್ರೀಸಿಂಗ್ ವೇವ್ ಲೆಂತ್ ಅಲ್ಲಿ, ಡಿಕ್ರೀಸಿಂಗ್ ಫ್ರೀಕ್ವೆನ್ಸಿನಲ್ಲಿ ಅನ್ನೋದನ್ನ ಒಂದು ಇಮೇಜ್ ಅನ್ನ ಸೆಂಡ್ ಮಾಡ್ತೀನಿ, ಅದನ್ನ ನೀಟಾಗಿ ನೋಡ್ತಾ ಹೋಗಿ. ಓಕೆ.